ಇನ್ನು ಧರ್ಮಸ್ಥಳ ಪ್ರಕರಣದಲ್ಲೂ ಕೂಡ ಈಗಾಗಲೇ ತನಿಖೆ ತುಂಬ ಜೋರಾಗಿ ನಡೀತಾ ಇದೆ. SIT ವಿಶೇಷ ತನಿಖಾ ತಂಡ ಇವತ್ತು 7 ಮತ್ತು 8ನೇ ಸ್ಪಾಟ್ನಲ್ಲೂ ಕೂಡ ಸಾಕಷ್ಟು ಶೋಧ ಕಾರ್ಯಾಚರಣೆ ನಡೆಸಿತು. ಇನ್ನು 7ನೇ ಸ್ಪಾಟ್ನಲ್ಲಿ ಕೇವಲ ಕರ್ಚೀಫ್ ಮಾತ್ರ ಸಿಕ್ಕಿದೆ. ಈಗ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ 8ನೇ ಸ್ಪಾಟ್ನಲ್ಲಿ ಅಂಥ ಮಹತ್ವದ ಸಾಕ್ಷಿಗಳು ಇದುವರೆಗೂ ಕೂಡ ಲಭ್ಯವಾಗಿಲ್ಲ ಅನ್ನುವಂಥ ಮಾಹಿತಿ ಈಗ ಬರ್ತಾ ಇದೆ. ಹಾಗಾದರೆ ಇವತ್ತಿನ ತನಿಖೆ ಹೇಗಿತ್ತು, ಇದ್ರ ಬಗ್ಗೆ ಡೀಟೇಲ್ ಆದಂಥ ಒಂದು ವರದಿ ಇದೆ, ನೋಡೋಣ ಬನ್ನಿ. ನಾವೆಲ್ಲ ಭಾಳಷ್ಟು ನಂಬಿಕೆ ಇಟ್ಕೊಂಡಿರುವಂಥ ಈ ಪುಣ್ಯ ಸ್ಥಳದ ಮೇಲೆ ಏನೇ ಅಪನಂಬಿಕೆ ಇದ್ರೂ ಅದು ದೂರ ಆಗಬೇಕು. ಯಾವ ಹೆಣ ಅನ್ನುವಂಥದ್ದು ಗುರ್ತಾಗಬೇಕು. ಅದು ನ್ಯಾಚುರಲ್ ಡೆತ್ ಆಯಿತು ಅಥವಾ ಏನಾದರೂ ಮರ್ಡರ್ ಆಗಿದನೋ ಅಥವಾ ಮತ್ತೊಂದಾಗಿದೆಯೋ, ಇದೆಲ್ಲ ವಿಚಾರಣೆ ನಂತರ SIT ತನಿಖೆ ನಂತರ ಆಗುವಂಥದ್ದು. ಇಡೀ ದೇಶದಲ್ಲೇ ಸಂಚಲನ ಸೃಷ್ಟಿಸಿದ್ದ ಧರ್ಮಸ್ಥಳ ಗ್ರಾಮಾಂತರದಲ್ಲಿ ನೂರಾರು ಶವಗಳನ್ನು ಹೊತ್ತಿಟ್ಟ ಪ್ರಕರಣ ದಿನಕ್ಕೊಂದು ತಿರುವು ಪಡೆಯುತ್ತಿದೆ. ಎಲ್ಲರ ಚಿತ್ತ ತನಿಖೆಯತ್ತ ನೆಟ್ಟಿದೆ. ದೂರುದಾರ ತೋರಿಸಿದ 13 ಪಾಯಿಂಟ್ಗಳನ್ನು ಒಂದೊಂದಾಗಿ ಅಗೆಯಲಾಗ್ತಿದೆ. ನಿರಂತರ ಕಾರ್ಯಾಚರಣೆ ನಡೀತಿದೆ. ನಿನ್ನೆ 6ನೇ ಪಾಯಿಂಟ್ನಲ್ಲಿ ಅಸ್ಥಿಪಂಜರ ಪತ್ತೆಯಾಗಿತ್ತು. ಇವತ್ತು 7, 8ನೇ ಸ್ಥಳವನ್ನೂ ಅಗೆಯಲಾಗಿದೆ. ಇಂದು 7ನೇ ಪಾಯಿಂಟ್ನಲ್ಲಿ ಶೋಧದ ವೇಳೆ ಬಿಗಿ ಭದ್ರತೆಯನ್ನ ವಹಿಸಲಾಗಿತ್ತು. ಗೌಪ್ಯವಾಗಿಯೇ SIT ಕಾರ್ಯಾಚರಣೆ ನಡೆಸಿತು. ಮೊದಲಿಗೆ ಮಿನಿ ಅರ್ತ್ ಮೂವರ್ ತರಲಾಗಿತ್ತು. ಆದರೆ ನಂತರದಲ್ಲಿ ಹಾರೆ ಪಿಕಾಸಿ ಬಳಸಿಕೊಂಡು ಗುಂಡಿ ಅಗೆಯುವ ಕಾರ್ಯ ಮಾಡಲಾಯಿತು. ಇನ್ನು ಸ್ಥಳದಲ್ಲಿ ಪ್ರಮುಖ ಅಧಿಕಾರಿಗಳಿಗೆ ಮಾತ್ರ ಮೊಬೈಲ್ ಬಳಕೆಗೆ ಅವಕಾಶ ಕೊಡಲಾಗಿತ್ತು. ಅಷ್ಟೊಂದು ಕಟ್ಟುನಿಟ್ಟಾಗಿ ಶೋಧ ನಡೆಯಿತು. 7ನೇ ಪಾಯಿಂಟ್ನ ಎಕ್ಸ್ಕ್ಲೂಸಿವ್ ಫೋಟೋ TV9ಗೆ ಲಭ್ಯವಾಗಿದೆ. 7ನೇ ಪಾಯಿಂಟ್ನಲ್ಲಿ ಯಾವುದೇ ಅಸ್ಥಿಪಂಜರ ಪತ್ತೆಯಾಗಿಲ್ಲ. ಹೀಗಾಗಿ ತನಿಖೆ ಮುಕ್ತಾಯ ಮಾಡಲಾಯಿತು. ಬಳಿಕ ಪಕ್ಕದಲ್ಲೇ ಅಂದರೆ 100 ಮೀಟರ್ ದೂರದಲ್ಲಿದ್ದ 8ನೇ ಪಾಯಿಂಟ್ನಲ್ಲಿ ಅಗೆಯುವ ಕೆಲಸ ಮಾಡಲಾಯಿತು. 8ನೇ ಪಾಯಿಂಟ್ ಸುತ್ತಮುತ್ತ ಪರದೆ ಕಟ್ಟಿ SIT ಅಧಿಕಾರಿಗಳ ಸಮ್ಮುಖದಲ್ಲಿ ಉತ್ಖನನ ಕಾರ್ಯ ನಡೆಯಿತು. ಧರ್ಮಸ್ಥಳದಲ್ಲಿ ನಿನ್ನೆ ಸಿಕ್ಕ ಮನುಷ್ಯನ ಅಸ್ಥಿಪಂಜರ ಪತ್ತೆ ಬಳಿಕ ಮುಂದಿನ ಪ್ರಕ್ರಿಯೆಗೆ SIT ಮುಂದಾಗಿದೆ. ನಿನ್ನೆ 6ನೇ ಪಾಯಿಂಟ್ನಲ್ಲಿ ಸಿಕ್ಕ ಅಸ್ಥಿಪಂಜರವನ್ನ ಉಡುಪಿಯ ಮಣಿಪಾಲ್ನ KMC ಮೆಡಿಕಲ್ ಕಾಲೇಜಿಗೆ ರವಾನಿಸಲಾಗಿದೆ. KMC ಆಸ್ಪತ್ರೆಯ ತಜ್ಞರು ಮೂಳೆಗಳ ಪರಿಶೀಲನೆ ಆರಂಭಿಸಿದ್ದಾರೆ. ಇನ್ನು ನಿನ್ನೆ ಸಿಕ್ಕ ಅಸ್ಥಿಪಂಜರದ ಬಗ್ಗೆ TV9ನಲ್ಲಿ ವಿಸ್ತೃತವಾದ ಚರ್ಚೆ ನಡೆಸಲಾಯಿತು. ಈ ಬಗ್ಗೆ TV9ಗೆ ಎಕ್ಸ್ಕ್ಲೂಸಿವ್ ಮಾಹಿತಿ ನೀಡಿದ FSL ತಜ್ಞ ಡಾಕ್ಟರ್ ಚಂದ್ರಕಾಂತ್ 2-3 ದಿನಗಳಲ್ಲಿ FSL ವರದಿ ಕೊಡ್ತಾರೆ, ಆದರೆ DNA ಟೆಸ್ಟ್ಗೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಅಂತ ಮಾಹಿತಿ ನೀಡಿದರು. ಈಗ ಅದ್ರ ಬಗ್ಗೆ ಏಜ್, ಸ್ಟೇಚರು, ಜೆಂಡರು ಈ ರೀತಿಯಾದಂಥ ಎಲ್ಲ ಮಾಹಿತಿಗಳನ್ನ ಅಲ್ಲಿ ನೀವು ಆಲ್ರೆಡಿ ಹೇಳಿರೋ ಪ್ರಕಾರ ಡಾಕ್ಟ್ರಿಗೆ ಕಳಿಸಿದ್ದಾರೆ, ಫೊರೆನ್ಸಿಕ್ ಎಕ್ಸ್ಪರ್ಟ್ಸ್ಗೆ ಕಳಿಸಿರ್ತಾರೆ. ಸೊ ಅವರು ಅದನ್ನು ರಿಪೋರ್ಟ್ನ ಕೊಡಲಿಕ್ಕೆ 1-2 ದಿವಸದಲ್ಲಿ ರಿಪೋರ್ಟ್ನ ಅವರು ತಯಾರು ಮಾಡಿ ಕೊಡಲಿಕ್ಕೆ ಸಾಧ್ಯತೆ ಇದೆ. ಎಕ್ಸೆಪ್ಟ್ ಫಾರ್ DNA ವಿಚ್ ಶುಡ್ ಬಿ ಡನ್ ಫ್ರಮ್ ದ ಮಡಿವಾಳ ಲ್ಯಾಬ್, ಇಟ್ ವಿಲ್ ಟೇಕ್ ಸಮ್ ಟೈಮ್ ಅಂತ ಹೇಳಿ ನನಗೆ ಅನಿಸುತ್ತೆ. ಬಟ್ ಇನ್ನು ಬೇರೆ ರೀತಿಯಾದಂಥ ವಿಚಾರಗಳನ್ನು ಎಲ್ಲನೂ ಕೂಡ ವೈದ್ಯರು ಅವರ ರಿಪೋರ್ಟ್ನಲ್ಲಿ ಬರೆದಿರ್ತಾರೆ ಅಂತ ನನಗನ್ಸುತ್ತೆ, ಬರೀತಾರೆ ಅನಿಸುತ್ತೆ. ಇದೆಲ್ಲ ಒಂದ್ ಕಡೆಯಾದ್ರೆ ಇತ್ತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರನ್ನ SIT ಮುಖ್ಯಸ್ಥ ಪ್ರಣಬ್ ಮೊಹಂತಿ ಭೇಟಿ ಮಾಡಿದ್ರು. ಸದಾಶಿವನಗರದಲ್ಲಿರೋ ಪರಂ ನಿವಾಸದಲ್ಲಿ ಭೇಟಿಯಾಗಿ ತನಿಖೆ ಬಗ್ಗೆ ಇಂಚಿಂಚು ಮಾಹಿತಿ ಕೊಟ್ಟರು. ಮತ್ತೊಂದು ಕಡೆ ಕೇಂದ್ರ ಸೇವಾ ಪಟ್ಟಿಯಲ್ಲಿ ಪ್ರಣಬ್ ಮೊಹಂತಿ ಹೆಸರು ಪ್ರಕಟ ಆಗಿದೆ. ಇದರ ಬಗ್ಗೆಯೂ ಚರ್ಚೆ ಮಾಡಲಾಯಿತು. ಪ್ರಣಬ್ ಮೊಹಂತಿಯನ್ನ ಕೇಂದ್ರ ಕಳುಹಿಸೋ ಪ್ರಕ್ರಿಯೆ ಇನ್ನೂ ಆಗಿಲ್ಲ, ಕಳುಹಿಸೋದು ಬಿಡೋದು ನಮಗೆ ಬಿಟ್ಟಿರೋದು ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ರು. ಇದಾರಲ್ಲ ಈಗ ಅವರು ಹೊರಗಡೆ ಹೋಗೋ ಪ್ರಶ್ನೆ ಎಲ್ಲಿ ಬಂದಿದೆ? ಈಗ ನಾವು ಸರ್ಕಾರದಲ್ಲಿ ಏನಾದರೂ ನಾವು ಅವ್ರು ಕರೆದಿದ್ದಾರೆ, ನಾವು ಕಳಿಸ್ತಾ ಇದ್ದೀವಿ ಅಂತ ಆ ಪ್ರೋಸೆಸ್ ಆಗಿಲ್ಲ. ಈಗ ಕೇಂದ್ರ ಸರ್ಕಾರ ನಮಗೆ ಬರೀಬೇಕು, ಮೊಹಂತಿ ಅವ್ರನ್ನ ನಾವು ಇಂಥ ಜಾಗಕ್ಕೆ ನೇಮಕ ಮಾಡ್ತಾ ಇದ್ದೀವಿ, ಕಳಿಸ್ಕೊಡಿ ಅಂತ ನಮಗೆ ಬರೀಬೇಕು. ನಾವು ಕಳಿಸೋದು ಬಿಡೋದು ನಮ್ಮದು, ಕಳಿಸ್ತೀವೋ ಬಿಡ್ತೇವೋ. ಬಟ್ ಅವ್ರು ಬರದೇ ಇಲ್ಲಲ್ಲ. ಇಟ್ ಇಸ್ ಓನ್ಲಿ ಅನ್ ಎಂಪ್ಯಾನಲ್ಮೆಂಟ್. ಲಿಸ್ಟ್ ಆಗಿದೆ, ಅವರು ಈಸ್ ಎಲಿಜಿಬಲ್ ಫಾರ್ ಎ ಪೋಸ್ಟ್ ಇನ್ ಸೆಂಟ್ರಲ್ ಗೌರ್ಮೆಂಟ್ ಅಷ್ಟೇ.
ಎಸ್ಐಟಿಯಿಂದ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿ ಕ್ರಮ ಕೈಗೊಳ್ಳಲಿ ಅಂತ ಬಿಜೆಪಿ ನಾಯಕರು ಆಗ್ರಹ ಮಾಡಿದ್ದಾರೆ. ಈ ಪ್ರಶ್ನೆಗಳಿಗೆ ಉತ್ತರ ತನಿಖೆ ಮೂಲಕನೇ ಸಿಗುವಂಥದ್ದಾಗುತ್ತೆ. ಯಾಕಂದರೆ ಯಾವುದೇ ಅನುಮಾನ ಇವತ್ತು ನಮ್ಮ ನಂಬಿಕೆ ಕೇಂದ್ರ ಮೇಲೆ ನಾವೆಲ್ಲ ಭಾಳಷ್ಟು ನಂಬಿಕೆ ಇಟ್ಕೊಂಡಿರುವಂಥ ಈ ಪುಣ್ಯ ಸ್ಥಳದ ಮೇಲೆ ಏನೇ ಅಪನಂಬಿಕೆ ಇದ್ರೂ ಅದು ದೂರ ಆಗಬೇಕು. ಈಗೇನು ಸರ್ಕಾರ SITನ ಘೋಷಣೆ ಮಾಡಿ ತನಿಖೆಯನ್ನು ಮಾಡ್ತಿದ್ದಾರೆ, ಭಾಳ ವೇಗದಲ್ಲಿ ಮಾಡಲಿ ಅಂತ. ಏನು ಆಪಾದನೆ ಮುಕ್ತವಾಗಬೇಕು, ಸತ್ಯತೆ ಆಚೆ ಬರಬೇಕಾಗಿದೆಯೋ ಅದು ಬರಲಿಕ್ಕೆ ಅವಕಾಶ ಕೊಡುವಂಥದ್ದು ಆಗಬೇಕು. ಹಾಗಾಗಿ ತ್ವರಿತವಾಗಿ ಏನೇ ತನಿಖೆ ಆಗ್ತಿದೆ ಆ ತನಿಖೆ ಕಾಲನಿಮಿತ್ತವಾಗಿ ಅಥವಾ ಒಂದು ಮುಂದಿನ 3 ತಿಂಗಳ ಕಾಲದಲ್ಲಿ ಹೆಚ್ಚೇನು ಮಾಡಲಿಕ್ಕಿಲ್ಲ, 3 ತಿಂಗಳ ಕಾಲದಲ್ಲಿ ಪೂರ್ತಿ ತನಿಖೆನಾಗಿ ಏನೇ ವರದಿ ಇದ್ರೂ ಅದನ್ನು ಮಂಡಿಸ್ಲಿ ಅಂತಲೂ ನಾವು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೀವಿ. ಆಗುವಂತಕ್ಕ ವ್ಯಕ್ತಿ ಇದ್ದಾನೆ, ಆತ ಎಲ್ಲೆಲ್ಲಿ ತೋರಿಸಿದಾನ ಸ್ಥಳ ಅಲ್ಲಿ ಅಗಿಯುವಂಥ ಕೆಲಸ ನಡೀತಾ ಇದೆ. ಮತ್ತು ಅದು ಪರೀಕ್ಷೆ ಆದಮೇಲೆ ಯಾವ ಹೆಣ ಅನ್ನುವಂಥದ್ದು ಗುರ್ತಾಗಬೇಕು. ಅದು ನ್ಯಾಚುರಲ್ ಡೆತ್ ಆಯಿತು ಅಥವಾ ಏನಾದರೂ ಮರ್ಡರ್ ಆಗಿದನೋ ಅಥವಾ ಮತ್ತೊಂದಾಗಿದೆಯೋ, ಇದೆಲ್ಲ ವಿಚಾರಣೆ ನಂತರ SIT ತನಿಖೆ ನಂತರ ಆಗುವಂಥದ್ದು. ಇನ್ ದ ಮೀನ್ ಟೈಮ್ ನಾವು ಒಂದೇ ಒಂದು ಇದು ತನಿಖೆ ಆಗಲಿ, ನ್ಯಾಯಾಂಗದ ತನಿಖೆ ಆಗಲಿ, ನಿಷ್ಪಕ್ಷಪಾತವಾಗಿ ತನಿಖೆ ಆಗಲಿ ಮತ್ತು ಅದ್ರ ಬಗ್ಗೆ ಸರಿಯಾದಂಥ ಕ್ರಮವನ್ನು ಕೈಗೊಳ್ಳಿ. ಕಾನೂನು ಪ್ರಕಾರ ಏನಾಗಬೇಕು ಅದು ಆಗ್ತದೆ. SIT ತನಿಖೆ ಬಗ್ಗೆ ಗೃಹ ಸಚಿವರಿಗೆ ಪ್ರಣಬ್ ಮೊಹಾಂತಿ ಇಂಚಿಂಚು ಮಾಹಿತಿ ಕೊಟ್ಟಿದ್ರೆ ಸರಿಯಾದ ತನಿಖೆಯಾಗಿ ಕ್ರಮ ಕೈಗೊಳ್ಳಲಿ ಅಂತ ಬಿಜೆಪಿ ನಾಯಕರು ಆಗ್ರಹ ಮಾಡಿದ್ದಾರೆ. ಪೃಥ್ವಿರಾಜ್ ಜೊತೆ ಅಶೋಕ್, TV9 ದಕ್ಷಿಣ ಕನ್ನಡ.